ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾ ರಾಜ್ ಯೂಟ್ಯೂಬ್ ಚಾನಲ್. ನಾವು ಬಂದಿದ್ದೀವಿ ಇವತ್ತು ಮೈಸೂರಿಂದ 50 ಕಿಲೋಮೀಟ್ರ್ ದೂರದಲ್ಲಿರುವಂತಹ ತಲಕಾಡು ನೋಡೋಕೆ. ಈ ಊರಾಗ 5 ದೇವ್ರದಾವು, ಪಂಚಲಿಂಗಗಳದಾವು. ಯಾವ್ಯಾವ ಅಂತ ನೋಡೋಣ ಬನ್ನಿ. ದೇವಾಲಯದ ಜೊತೆಗೆ ಆ ದೇವ್ರದ ಹಿಸ್ಟ್ರಿ ಕೂಡ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಹಿಸ್ಟ್ರಿ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದ ಹೆಸರು ವೈದ್ಯನಾಥೇಶ್ವರ. ಪಂಚಲಿಂಗದಲ್ಲಿ ಅತಿ ಮುಖ್ಯವಾದವರು ಇವನು. ದೊಡ್ಡವನು 5 ದೇವರಿಗೂ ಹೆಡ್ ಬಾಸ್ ವೈದ್ಯನಾಥೇಶ್ವರ. ನೋಡಿ, ಬೇಲೂರು, ಹಳೇಬೀಡು, ಸೋಮನಾಥಪುರ ಇದೆಯಲ್ಲ, ಅದು ಬಲಪದ ಕಲ್ಲು. ಇದು ಕಠಿಣವಾದ ಕಗ್ಗಲ್ಲು. ಈ ಕಗ್ಗಲ್ಲಿನಲ್ಲಿ ಚಿಕ್ಕ ಶಿಲೆಗಳನ್ನು ಕೆತ್ತನೆ ಮಾಡಬೇಕಾದ್ರೆ ಭಾರಿ ಕಷ್ಟ ಇದೆ. ಆದರೂ ಕೂಡ ಅತಿ ಸುಂದರವಾಗಿ ಕೆತ್ತನೆ ಮಾಡಿದೆ. ನೋಡಿ, ವಿಷ್ಣು ದೇವಾಲಯದಲ್ಲಿ ಗೇಟ್ ಕೀಪರ್ ಅಂತ ಹೇಳ್ತೀವಲ್ಲ, ಜಯ ವಿಜಯ, ಹೌದಾ? ಇದು ಶಿವ ದೇವಾಲಯ. ಈ ಶಿವ ದೇವಾಲಯದಲ್ಲಿ ನಡೆಸ ನಂದಿ, ಇವನು ಮಹಾಕಾಳ. ಈ ನಂದಿಗೂ ಮಹಾಕಾಳನಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಮಹಾಕಾಳನಿಗೆ ಲಾಂಗ್ ದೊಡ್ಡ ಕೋರೆ ಹಲ್ಲಿದೆ, ಅವರಿಗೆ ಕೋರೆ ಹಲ್ಲಿಲ್ಲ. ಆದ್ದರಿಂದ ನೋಡಿ, ಅವರು ದೇವಗಣ, ಇವರು ರಾಕ್ಷಸಗಣ. ಲುಕ್ ಅಟ್ ದಿಸ್ ಪಿಕ್ಚರ್ ಸರ್. ಒಂದೇ ಕಲ್ಲು, ಎರಡು ಇಲ್ಲೇ ತೋರಿಸಿ ನೋಡಿ. ಹಾಂ, ಯಾಕಂದ್ರೆ ಮುಖನ ಅದೇ ಒಂದು ಮುಖ ಸರ್. ನೋಡಿ, ಈ ಬಯಸಿ ನೋಡಿ, ಇದೇ ಚೆಸ್ಟ್, ಕಣ್ಣು, ಹೊಟ್ಟೆ ಮತ್ತು ಬಾಯಿ. ಇದು ಹಸುವಿನ ಆಕಾರ ಬರ್ತದೆ, ನಂದಿ ಫೇಸ್, ಹೌದಾ? ಅದನ್ನು ಮೇಡಮ್ ಡಿಫರೆನ್ಸ್ ಗೊತ್ತಾಗಬೇಕಲ್ಲ, ಅದನ್ನು ತಗೊಳ್ಳಿ. ಅಲ್ವಾ ಮೇಡಮ್? ಗಣೇಶ ವಾಹನ ಇದೆ ದೇವಸ್ಥಾನ. ನಾನು ಇದು ಮುಚ್ಕೋತೀನಿ, ಇದು ಆಸ್ತೆ ನಾನು ಮುಚ್ಕೋತಾನೆ. ರ್ಯಾಟ್ ಬಾಡಿ ಅವನೇನು ಮಾಡ್ತಾನೆ, ಎಲ್ಲ ವಿಘ್ನಗಳನ್ನು ಗೆದ್ದು ವಿಜಯಶಾಲಿಯಾಗಿ ಕುದುರೆ ಮೇಲೆ ದರ್ಬಾರ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆದ್ದರಿಂದ ಈತನಿಗೆ ದರ್ಬಾರ್ ಗಣಪತಿ, ವಿಜಯ ಗಣಪತಿ ಅಂತ ಡಬಲ್ ನೇಮ್. ಇವಾಗ ನೀವು ಭವರೋಗ ವೈದ್ಯನ ಕಾಂಟ್ಯಾಕ್ಟ್ ಮಾಡೋದು. ವೈದ್ಯ ಮೀನ್ಸ್ ತಲಕಾಡಿನಲ್ಲಿರೋ ವೈದ್ಯನಾಥ. ಏರೋಪ್ಲೇನ್ ಎರಡು ತಲೆ, ಅದು 2 ಲಿಂಗ. ಒಂದು ಲಿಂಗಕ್ಕೆ ಹಾಲು ಅಭಿಷೇಕ ಆಗ್ತಾ ಇದೆಯೋ ಇಲ್ವೋ ನೋಡ್ತಾ ಇದೆ. ಇನ್ನೊಂದು ಬಾಯಿಂದ ಲಿಂಗವನ್ನು ವಾಸ ಮಾಡ್ತಾರೆ. ಇದು ಚೋಳ, ಮೇನ್ ಚೋಳದು ಎಲ್ಲ ಫುಲ್ ಚಿತ್ರವೆಲ್ಲ ಚೋಳ. ದೇವಸ್ಥಾನ ಕಟ್ಟೂರಿನಲ್ಲಿ ಗಂಗರು, ಚಿತ್ರಶಿಲೆಗಳಿಗೆ ಚೋಳರು. ಇದು ದಕ್ಷಿಣೇಶ್ವರ ಮೇಡಮ್, ದಕ್ಷಿಣೇಶ್ವರ ಸರ್. ದಕ್ಷಿಣೇಶ್ವರ. ಹಾಂ, ಇಲ್ಲಿ ನನ್ನ ನೋಡಬೇಡಿ, ಅಲ್ಲಿ ನೋಡಿ. ಹ್ಞೂ, ಅದು ಸಿದ್ಧಿ ಬುದ್ಧಿ ವಿನಾಯಕ. ಮೇಲೋಗಿ ಸರ್. ಸಿದ್ಧಿ ಒಬ್ಬ, ಬುದ್ಧಿ ಒಬ್ಬ. ಹಾಂ, ಗಂಗಾ ಕ್ಯಾಪಿಟಲ್ ಸಿಟಿ. ಫಸ್ಟ್ ಬರೋದು ಎಲ್ಲಿ ಗೊತ್ತಾ? ಕುವಲಾಲ. ಕುವಲಾಲ ಅಂದರೆ ಅದು ಬಂದಿಲ್ಲ, ಕೋಲಾರ. ಕೋಲಾರ. ಕೋಲಾರ ಕೋಲಾರ ಫಸ್ಟ್ ಬರೋದು ಕೋಲಾರ, ಸೆಕೆಂಡ್ ತಲಕಾಡು, ಥರ್ಡ್ ಮೈಸೂರು, ಫೋರ್ತ್ ಗುರುಕುಂದ, ಚನ್ನಪಟ್ಟಣ, ನನಗೆ ಲಾಸ್ಟ್ ಬೆಂಗಳೂರು, ಫುಲ್ ಟೆಂಪಲ್ ರೋಡ್. ಬಸವನಗುಡಿ ಕೇಳಿದೆಯಾ? ಅಲ್ಲಿ ತಮ್ಮ ಕೋಣೆಗಳನ್ನು ಕಟ್ತಾರೆ. ಯಾರು? ಗಂಗರು. ಗಂಗರ ಆದಮೇಲೆ ಯಾರು ಬರ್ತಾರೆ? ಚೋಳರು.
ಚೋಳರು ಗಂಗರನ್ನು ಸೆರೆಬಡಿದು ಚೋಳರ ಪಟ್ಟಕ್ಕೆ ಬರ್ತಾರೆ. ಚೋಳರ ರಾಜನಾದಂತಹ ಮೂಲಪುರುಷ ಯಾರೋ ಕಲಿಕಾಲ ಚೋಳ, ತಲಕಾಡನ್ನು ಗೆದ್ದಬೇಡ ಅವನಿಗೆ ಗಂಗೆ ಕೊಂಡ ಚೋಳ, ರಾಜರಾಜ ಚೋಳ, ರಾಜೇಂದ್ರ ಚೋಳ ಅಂತ ಬಿರುದು ಬರ್ತದೆ. ಆ ಬಿರುದಿನ ಸಂಕೇತವಾಗಿ ಅವನೇನು ಮಾಡ್ತಾನೆ, ಚಿತ್ರಕಲೆ ಅವನಿಗೆ ತಲಕಾಡು ಕೊಂಡ ಎಂಬ ಪ್ರಶಸ್ತಿಗೆ ಪಾತ್ರನಾಗ್ತಾನೆ. ಆ ಪ್ರಶಸ್ತಿಯ ಗೆಲುವಿನ ಸಂಕೇತವಾಗಿ ಅವನೇನು ಮಾಡ್ತಾನೆ, 5 ಕಲೆ ಪಂಚನಾರಾಯಣನ ಸ್ಥಾಪನೆ ಮಾಡ್ತಾನೆ. ಆ ಪಂಚನಾರಾಯಣರು ಯಾವ್ಯಾವ ಊರಲ್ಲಿ ಯಾವ್ಯಾವ ನಾರಾಯಣ ಅಂದರೆ, ಓಂ ಪ್ರಥಮ ತಲಕಾಡು, ಕೀರ್ತಿನಾರಾಯಣ, ಸೊನ್ನನೂರು, ನಂದಿನಾರಾಯಣ, ಮೇಲುಕೋಟೆ, ಚೆಲುವನಾರಾಯಣ, ಗದಗ, ವೀರನಾರಾಯಣ, ಗುಳ್ಳುಪೇಟೆ, ವಿಜಯನಾರಾಯಣ, ಹೀಗೆ 5 ಕಡೆ ಸ್ಥಾಪನೆಯನ್ನು ಮಾಡ್ತಾನೆ. ಆಮೇಲೆ ನಮ್ಮ ಚಾಮುಂಡೇಶ್ವರಿ ತಲಕಾಡಿನಲ್ಲಿ 3 ಯಾವ್ಯಾವ ಗೊತ್ತಾ, ವೈದ್ಯೇಶ್ವರ, ಪಾತಾಳೇಶ್ವರ, ಮರಳೇಶ್ವರ. ಇನ್ನೆರಡು ಲಿಂಗ ಊರಿನ ಹೊರಗಡೆ ಇವೆ. ಅವು ಯಾವ ಅಂದರೆ ಮುಡುಕುದರೆ ಮಲ್ಲಿಕಾರ್ಜುನೇಶ್ವರ, ವಿಜಯಪುರ, ಹರಕೇಶ್ವರ. ಈ 5 ಲಿಂಗವನ್ನು ಏಕಕಾಲದಲ್ಲಿ ಮಾಡಿದ್ರೆ ಪಂಚಲಿಂಗ ದರ್ಶನ. ಅದು ಯಾವ ಟೈಮಲ್ಲಿ ಗೊತ್ತಾ, ಕುಹಯೋಗ ಮಾಸ ನಕ್ಷತ್ರ ಶುಕ್ಲ ಪಕ್ಷದಲ್ಲಿ ಅಂದರೆ ಕಾರ್ತಿಕ ಮಾಸ. ಆ ಕಾರ್ತಿಕ ಮಾಸದಲ್ಲಿ ಈ 5 ದೇವರನ್ನು ಸಂದರ್ಶನ ಮಾಡಿದರೆ ಪಂಚಲಿಂಗ ದರ್ಶನ. ಅಲ್ಲ, ದೂರ ಇದೆಯಲ್ಲ ಮೇಡಮ್, ಇನ್ನೆರಡು ನಿಮಗೆ ದೂರ ಇದೆಯಲ್ಲ, ದರ್ಶನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲೇ 5 ಲಿಂಗವನ್ನು ಪ್ರತಿಷ್ಠಾಪನೆ. ವೈದ್ಯನಾಥೇಶ್ವರ 2ನೇದು ಮೇಡಮ, ಪಾತಾಳೇಶ್ವರ 3ನೇದು ಮೇಡಮ್, ಮರಳೇಶ್ವರ. ಮುಂದೆ ಮೇಡಮ್ 4ನೇದು ಮಲ್ಲಿಕಾರ್ಜುನೇಶ್ವರ. ನೋಡಿ ಮೇಡಮ್, ಇದು 5ನೇ ಹರಕೇಶ್ವರ ಅಂತ. ಈ ಕೊನೆಯ ದೇವರು. ನಿನ್ನ ಹರಕೆಯೆಲ್ಲ ಸೀಚಪ್ಪ ಅಂತ ನಮಸ್ಕಾರ ಮಾಡಿ ಬರೋದು. ಮನೋನ್ಮಣಿ ಅಂದರೆ ನೀರು ಶೇಖರಣೆ, ದೇವ್ರ ತೊಳೆಯಬೇಕು. ಈ ದೇವರ ಹೆಸರು, ದೇವಿಯ ಹೆಸರು ಮೇಡಮ್, ಈ ದೇವಿಯ ಹೆಸರು ಮನೋನ್ಮಣಿ ಅಮ್ಮ. ಮನೋನ್ಮಣಿ ಅಂದರೆ ಮನಸ್ಸಿನ ಚಂದ್ರಿಕೇಶ್ವರ. ಚಂದ್ರಿಕೇಶ್ವರ ಅಂದರೆ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗ. ಈ ದೇವರ ದರ್ಶನ ಮಾಡುವ ವಿಧಾನ ನಮಗೆ ಪ್ಯಾಲಿಸಿ ಸಾಕಾಗಿದೆ, ಸಹಿತಾಗಲ್ಲ. ಇಲ್ಲಿ ನೋಡ್ಬೇಕು ಆಯಿತಾ, ಜೋರಾಗಿ ಚಪ್ಪಾಳೆ, ಕ್ಲಾಪ್. ಯಾಕಂದರೆ ಒಂದು ಕಿವಿ ಕೇಳಿಸಲ್ಲ ಅವ್ರಿಗೆ. ಆದರೆ ನಾವು ಬಂದಿದ್ದೀವಪ್ಪ. ಅಲ್ಲ ಗಂಗರ ಕಾಲದಲ್ಲಿ ಇರಲಿಲ್ಲ ಅಲ್ವಾ, ಗಂಗರ ಕಾಲದಾಗ ಅಯ್ಯಪ್ಪ ಸ್ವಾಮಿ ಅಂತ ನೋಡಿ. ಏನ ಅಲ್ಲೇ ಸಿಂಧೂರ್ ಕೆಳಗೆ ಮುಖ ಕೆತ್ತನೆ ಅಯ್ಯಪ್ಪ ಸ್ವಾಮಿ ಕಾಣ್ತಾ ಇದ್ದ ಎಲ್ಲಿ ನಾಗ ಕೊಂಡಲ ಶಿವ. ನಾಗ ಅಂದರೆ 5 ತಲೆ ಸರ್ಪ. 5 ತಲೆ ಸರ್ಪ. ಕೊಂಡಲ ಅಂದ್ರೆ ರಿಂಗು ಬಳೆ. ಇದು ಇಯರ್, ಇದು 1200 ಇಯರ್ಸ್, 1200 ವರ್ಷದ ಹಿಂದೆ. ಮತ್ತು ಕಾಡ ಕಾಡು ಒಳಗೆ ಒಳಗಡೆ ಹೋಗಿ ವೀರಭದ್ರೇಶ್ವರ ಸ್ವಾಮಿ. ನಾ ಹೇಳ್ದಲ್ಲ ಇವಾಗ ತಲಕಾಡು ಯಾವ ರೀತಿ ಬದಲಾಯಿತು, ಮಾಲಂಗಿ ಯಾವ ರೀತಿ ಮದುವಾಯಿತು, ಮೈ ಶಿವನ ತೊರೆಗೆ ಯಾವ ಶಾಪದಿಂದ ಮಕ್ಕಳು ಇದ್ದಾರೆ. ಮೈಸೂರದವರೆಗೆ ಮಕ್ಕಳಾಗಿಲ್ಲ. ಹೌದಾ, ಇದೆ ತಲಕಾಡ್ದೇನ ಕಥೆ ಇದೆ. ಅದು ಹೇಳ್ಬೇಕಾ, ಬೇಕಾ ಅಂದರೆ ಕತೆ ಬೇಕಾ ಅಂತ. ಹೌದಾ, ವಿಜಯನಗರವನ್ನು ಆಳುತ್ತಿದ್ದಂತಹ ನರಸನಾಯಕ. ಆ ನರಸನಾಯಕರಿಗೆ 2 ಹೆಂಡತಿ,
ಮೊದಲನೇವರು ಶಿವರ ಸುಂದರಿ, ಎರಡನೇವರು ನಾಗಲಾಂಬಿಕೆ. ಮೊದಲನೇವರಿಗೆ ಮಕ್ಕಳು ಇರಲಿಲ್ಲ. ಎರಡನೇ ನಾಗಲಾಂಬಿಕೆಯ ಹೊಟ್ಟ ಒಳಗೆ ಹುಟ್ಟುವವನೇ ಕೃಷ್ಣದೇವರಾಯ. ಈ ಕೃಷ್ಣದೇವರಾಯ ಹುಟ್ಟಿದ ಮೇಲೆ ಚಿಮ್ಮರಸ ಕೋಮಲ ಮಂತ್ರಿ ಕೃಷ್ಣದೇವರಾಯನಿಗೆ ಪಟ್ಟವನ್ನು ಕಟ್ತಾನೆ. ಪಟ್ಟವನ್ನು ಕಟ್ಟಿದ ನಂತರ ಚಿಮ್ಮರಸನ ಒಪ್ಪಂದದ ಮೇರೆಗೆ ರಾಜ್ಯಭಾರವನ್ನು ಶ್ರೀ ಕೃಷ್ಣದೇವರಾಯ ಮಾತಾಡ್ತಾನೆ. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಕೊನೆಗೆ ತಮಿಳುನಾಡು ಅಂದರೆ ಮಧುರೈ ಅಲ್ಲಿವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಶಾಲಗೊಳಿಸ್ತಾನೆ. ನಂತರ ಚಿಮ್ಮರಸ ತೀರಿ ಹೋದ ಮೇಲೆ ಅದೇ ಜೊತೆಯಲ್ಲಿ ಕೃಷ್ಣದೇವರಾಯ ಹಾಸಿಗೆಯನ್ನು ಹಿಡಿದನು. ಯಾಕಂದರೆ ರೈಟ್ ಹ್ಯಾಂಡ್ ಮಿನಿಸ್ಟರ್ ಯಾರು? ಚಿಮ್ಮರಸ. ಯಾರಿಗೆ? ಕೃಷ್ಣದೇವರಾಯನಿಗೆ. ಅದೇ ರೀತಿಯಲ್ಲಿ ಹಾಸಿಗೆ ಮೇಲೆ ಅಲ್ಲಿಗೆ ಸಾಮಂತರಾಜರಾಗಿ ಬೋತ ಹಸ್ಬೆಂಡ್ ಆ್ಯಂಡ್ ವೈಫ್ ಗಂಡ ಹೆಂಡತಿ ಇಬ್ಬರು ಬರ್ತಾರೆ. ಅವ್ರು ಯಾರು? ಅಲಮೇಲಮ್ಮ ಶ್ರೀರಂಗರಾಯ. ಎಲ್ಲಿಂದ ಬಂದರು? ಶ್ರೀರಂಗಪಟ್ಟಣದಿಂದ ಬರ್ತಾರೆ. ಈ ಶ್ರೀರಂಗಪಟ್ಟಣದಿಂದ ಬಂದ ಮೇಲೆ ನಮ್ಮ ಕೃಷ್ಣದೇವರ ಏನು ಮಾಡ್ತಾನೆ? ಚಿನ್ನ, ಮುತ್ತು, ಸ್ವಲ್ಪ ವಜ್ರ ಹೊರಡುವುದನ್ನು ಅವರಿಬ್ಬರಿಗೂ ವಹಿಸ್ತಾನೆ. ಯಾರಿಬ್ಬರಿಗೂ? ಅಲಮೇಲಮ್ಮನಿಗೂ ಶ್ರೀರಂಗರಾಯನಿಗೂ ವಹಿಸಿದ ನಂತರ ಕೃಷ್ಣದೇವರಾಯ ತೀರೋಗ್ತಾನೆ. ತೀರಿ ಹೋದ ಮೇಲೆ ಅಂತ ಅಷ್ಟೊಂದು ಕಿಂಗ್ ಮೇಡಮ್ಮ ಯಾರು ಬಂದು ಅವಾಗ ಹಂಪಿ ಸಣ್ಣ ಬಿಜನ ಹಾಳಾಗೋಯ್ತು. ಆದ್ದರಿಂದ ಅಲ್ಲಿರುವಂಥ ಆಭರಣವನ್ನು ಪುನಃ ಶ್ರೀರಂಗಪಟ್ಟಣಕ್ಕೆ ವಲಸೆ ತಗೊಂಡೋಗ್ತಾರೆ. ಯಾರು? ಅಲಮೇಲಮ್ಮ ಶ್ರೀರಂಗರಾಯ. ಎಲ್ಲಿಗೆ? ಶ್ರೀರಂಗಪಟ್ಟಣಕ್ಕೆ ತಗೊಂಡ್ಮೇಲೆ ಈ ಶ್ರೀರಂಗಪಟ್ಟಣ, ತಲಕಾಡು, ಈ ಮೈಸೂರು, ಈ ಮೂರು ಕೂಡ ನಮ್ಮ ಮೈಸೂರು ಮಹಾರಾಜರ ಆಳ್ವಿಕೆಗೆ ಬಂತು. ಆಳ್ವಿಕೆಗೆ ಬಂದ ಮೇಲೆ ನಮ್ಮ ಮೈಸೂರು ಮಹಾರಾಜ ಏನು ಮಾಡ್ತಾನೆ? ವಿಜಯನಗರದಿಂದ ತಂದಿರುವಂಥ ಆಭರಣವನ್ನು ಪ್ರತಿ ಶುಕ್ರವಾರ ಮಂಗಳವಾರ ಶ್ರೀರಂಗನಾಯಕಿ ಅಮ್ಮನವರಿಗೆ ಪೂಜೆ ಮಾಡಿ ನನಗೆ ಚಕವನ್ನು ಕೊಡಬೇಕು ಅಂತ ನಿಬಂಧನೆ ಆಗ್ತಾನೆ. ಆ ನಿಬಂಧನೆಗೆ ಒಳಪಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಈಗ ಮಾಡ್ತಾರ್ಬೇಕಾದ್ರೆ ಒಂದು ದಿನ ಮೇಡಮ್ಮ ಶ್ರೀರಂಗರಾಯರಿಗೆ ಬೆನ್ನು ಪಣಿ ಅಂತ ಒಂದು ಕಾಯಿಲೆ ಬರುತ್ತೆ. ಆ ಬೆನ್ನು ಪಣಿ ಕಾಯಿಲೆ ರಾಜವಂಶಸ್ಥರಿಗೆ ಬರುವಂಥ ಕಾಯಿಲೆ. ಅದು ನಮಗೂ ನಿಮಗೂ ಬರುವಂಥದ್ದಲ್ಲ. ಹಿಂದೆ ಟಿಪ್ಪುವಿನ ತಂದೆ ಕೇಳಿದ ಯಾರು? ಆವಾಗ ಏನಪ್ಪ ನಮ್ಮ ಯಜಮಾನರಿಗೆ ಇಂಥ ದೊಡ್ಡ ಕಾಯಿಲೆ ಬಂದ್ಬಿಡ್ತದ, ಇದನ್ನು ಹೋಗಲಾಡಿಸೋ ಬಗೆ. ಆವಾಗ ಸರ್ ಡಾಕ್ಟ್ರಲ್ಲಿ ವೈದ್ಯರು, ನಾಟಿ ವೈದ್ಯರು ಬಂದಿದ್ದರು ಅಂತ ಹೇಳಿ ಆವಾಗ ಬೆಲ್ಲೆದ್ದು ತೋರಿಸ್ತಾರೆ ಚೂರಾಗಲ್ಲ. ಕೊನೆಗೆ ಅಲ್ವೇ ನಮ್ಮ ತಲಕಾಡಿಗೆ ಕರ್ಕೊಂಡು ಹೋದರೆ ನಮ್ಮ ಯಜಮಾನ್ರ ಕಾಯಿಲೆ ವಾಸಿ ಆಗ್ಬೋದು ಅಂಥೇಳಿ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಇದೇ ವೈದ್ಯನಾಥೇಶ್ವರನ ದರ್ಶನ ಮಾಡ್ತಾರೆ. ಅದು ಕೂಡ ಕಾಯಿಲೆ ಕ್ಯೂರಾಗಲ್ಲ. ಆ ವೈದ್ಯನಾಥೇಶ್ವರನ ಸನ್ನಿಧಿನಲ್ಲಿ ಪ್ರಾಣವನ್ನು ಬಿಟ್ಬಿಟ್ಟನು. ಯಾರು? ಶ್ರೀರಂಗರಾಯ. ಬಿಟ್ಟ ಮೇಲೆ ಅಲ್ಲಂದ್ರೆ ನಮ್ಮನಿಗೆ ತುಂಬ ಕೋಪ ಬಂತು. ನಾನು ಇಷ್ಟೆಲ್ಲ ಪೂಜೆ ಮಾಡಿ ಏನು ಸಾರ್ಥಕವಾಯಿತು, ನಮ್ಮ ಯಜಮಾನ ನಾನು ಉಳಿಸೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನು ಮುಂದೆ ನಾನು ಯಾಕೆ ಪೂಜೆ ಮಾಡಬಾರ್ದು. ಈ ಆಭರಣವನ್ನು ನಾನು ಅವನಿಗೆ ಕೊಡಬಾರ್ದು ಅಂಥೇಳಿ ಆ ಆಭರಣವನ್ನು ಹೊರಗಳನ್ನು ತಗೊಂಡು ಕಾವೇರಿ ನದಿಯ ಪಕ್ಕದಲ್ಲಿರುವ ಮಾಲಂಗಿನಲ್ಲಿ ಹೋಗಿ ಉಳ್ಕೊಂಡ್ಬಿಡ್ತಾರೆ. ಮಾಲಂಗಿ ಅಂದರೆ ಅಲಮೇಲಮ್ಮನವರ ತವರೂರು, ಅವರು ಹುಟ್ಟಿದ ಊರು ಮಾಲಂಗಿ. ಮುಂದೆ ನೀವು ಆವಾಗ ಇಷ್ಟ ಕಡೆ ಮೈಸೂರು ಮಹಾರಾಜಿಗೆ ಪೂಜೆ ಮಾಡೋದಕ್ಕೆ ಆಭರಣ ಬೇಕಲ್ಲ ಸರ್. ಆಭರಣ ಇರಲ್ಲ. ಅದ್ಮೇಲೆ ನಮ್ಮನ್ನು ತಗೊಂಡು ಹೊರಟಾಗಿರ್ತಾವೆ. ಆವಾಗ ಅದ್ಮೇಲೆ ನಮ್ಮನ್ನು ಎಲ್ಲಿದ್ದು ಕರ್ಕೊಂಡು ಬಂದಿದ್ದು ಆಕಸ್ಮಿಕ ಬಂದಿಲ್ಲ ಬಿಟ್ಟೆ. ಆದರೆ ಆಭರಣ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ ಅಂತ ಹೇಳಿ ತಿಳಿಸಿದಾಗ ಅದ್ಮೇಲೆ ನಮ್ಮನ್ನು ಭೇಟಿಯಾದಾಗ
ನಾನು ಬರೋಕ್ಕಾಗಲ್ಲಮ್ಮ, ನಾನು ಗಂಧ ಕೂಡಲೇ ನಾನು ಪೂಜೆ ಮಾಡಬಾರ್ದು, ನಾನು ಅದಕ್ಕೆ ಬರದು ಬಾರ್ದು ಅಂತ ಹೇಳಿದಾಗ ನೋಡಮ್ಮ ಅದು ಬರೋದು ಬೇಡ, ಆಭರಣ ಕೊಡು ತಕೊಂಡಾಗ ಮೈಸೂರು ಮಹಾರಾಜರಿಗೆ ಕೊಟ್ಬಿಡುವ, ಅವರು ಯಾರು ನಾನು ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ನೋಡಪ್ಪ ಇದು ವಿಜಯನಗರದ ಸಾಮ್ರಾಜ್ಯದ ಆಭರಣ, ಇದಕ್ಕೂ ನಿಮ್ಮ ಮೈಸೂರು ಮಹಾರಾಜರಿಗೂ ಯಾವ ವಿಧವಾದಂತಹ ಹಕ್ಕು ಬಾಧ್ಯತೆ ಇಲ್ಲ, ಇದನ್ನು ಕೇಳಬಾರ್ದು ಅಂತೇಳಿ ಬೈದು ಸೈನ್ಯವನ್ನು ವಾಪಸ್ ಎತ್ತಾರೆ. ಹತ್ತಿದಾಗ ಇದೇ ಇರುತ್ತೆ, ಮೈಸೂರು ಮಹಾರಾಜರಿಗೆ ಹೋಗುತ್ತೆ. ಹೋದಾಗ ಮೈಸೂರು ಮಹಾರಾಜಿಗೆ ಕೋಪ ಬಂದು ಬ್ರಿಂಗ್ ದಿ ಹಟ್ ಆಗ್ತದೆ ಕ್ವೀನ್, ಅಲ್ಲಂದ್ರೆ ನಮ್ಮ ಅವಳನ್ನು ಕೈಕಾಲು ಹಟ್ಟಾಕನ್ನು ಕಿತ್ತಾಕ ಬಂದು ಅದು ಆರ್ಡರ್ ಮಾಡೋದು. ಆವಾಗ ದೂರದಲ್ಲಿ ಸೈನ್ಯವನ್ನು ಬರುವುದನ್ನು ನೋಡಿಬಿಟ್ಟು ಅಂದರೆ ನಮ್ಮ ಈ ಸಾರಿ ನಾನೇನಾದರೂ ಮೈಸೂರು ಮಹಾರಾಜರ ಕೈಗೆ ಸಿಗಾಕೊಂಡ್ಬಿಟ್ರೆ ನನ್ನನ್ನು ಕತ್ತಲು ಸಾಕ್ಬೋದು, ಅದಿಲ್ಲ ಅಂದರೆ ಈ ಆಭರಣವನ್ನು ಕಿತ್ಕೋಬೋದು, ನಾನು ಅವ್ರ ಕೈಗೆ ಸಿಗಬಾರ್ದು ಅಂತೇಳಿ ಅಷ್ಟೇ ದೂರದಲ್ಲಿ ಹೋಗಿ ನಿಂತ್ಕೊಂಡು ಸೈನ್ಯ ಬರುವುದನ್ನು ನೋಡಿಬಿಟ್ಟು ನನ್ನ ಇದು ಜ್ಞಾಪಕ ಇಟ್ಕೊಳ್ಳಿ, ನನ್ನನ್ನು ಅಟ್ಯಾಕ್ ಮಾಡಿದಂತಹ ಮೈಸೂರು ಮಹಾರಾಜನಿಗೆ ಗಂಡು ಮಕ್ಕಳ ಸಂತಾನ ಹಿಂದೆ ಹೋಗಲಿ. ಮೊದಲನೇದು. ಎರಡನೇದು, ನಮ್ಮ ಯಜಮಾನರ ತಲಕಾಡಿಗೆ ಬಂದು ವೈದ್ಯನಾಥೇಶ್ವರನಿಗೆ ಮೊರೆ ಹೊಕ್ಕಿ ಬೇಕಂತ ಕೂಡ ಕಾಯಿಲೆ ವಾಸ ಆಗದಿದ್ದ ಕಾರಣ ಇಡೀ ತಲಕಾಡೆಲ್ಲ ಮನೆಯಿಂದ ಮುಚ್ಚೋಗಿ. ಎರಡನೇ ಶಾಪ. ಮೂರನೇ ಮೇಡಮ ಒಂದನೇ ಶಾಪ ಮಕ್ಕಳಾಗಲ್ಲ, ಅದು ಮೂರನೇದೇನು ಗೊತ್ತಾ, ನನ್ನಲ್ಲಿ ಪತಿವ್ರತೆ ಧರ್ಮ ಇದ್ದರೆ, ನನ್ನಲ್ಲಿ ಆ ದೈವತ್ವತೆ ಇದ್ದರೆ, ಇಡೀ ನನ್ನ ತವರವರಾದ ಮಾಲಂಗಿಯಲ್ಲ ನೀರಿನ ಮರುವಿನಲ್ಲಿ ಮುಳುಗೋಗಲಿ ಅಂತೇಳಿ ಮೂರನೇ ಶಾಪವನ್ನು ಕೊಟ್ಟರು. ಒಂದು ಸುಳಿ ಇದೆ, ಆ ಸುಳಿಗೆ ಆಭರಣ ಹೆಸರು. ಈ ಆಭರಣಗಳು ಯಾರ ಕಣ್ಣಿಗೆ ಸಿಗಬಾರ್ದು ಅಂತೇಳಿ ತಾನು ನೆಗೆದು ಆತ್ಮಹತ್ಯೆ ಮಾಡ್ತಾರೆ. ಅದಕ್ಕೆ ತಲಕಾಡು ಮರಳಾಗಿರೋದು, ಮಾಲಂಗಿ ಮರಳಾಗಿರೋದು, ಮಗಿಸೋದ್ರಿಗೆ ಮಕ್ಕಳೇ ಇಲ್ಲ. ಈಗಿನವ್ರಿಗೆ ಯಾವ್ದೋ ಇಲ್ರಿ, ಇಲ್ಲ ದತ್ತು ಅಲ್ಲ ದತ್ತು ತಗೊಂಡಿದ್ದಕ್ಕೆ ಯಾವ್ದೋ ಇಲ್ಲ, ಹಾಗಲ್ಲ ಆಗಿದೆ ಇವ್ರಿಗಾಗಲ್ಲ. ಹಾಂ ವಂಶಕ್ಕಿಲ್ಲ, ಅದು ದತ್ತುನರ್ಲೆ ದತ್ತು ದತ್ತೆ ಅಲ್ವಾ ಮೇಡಮ್? ಪಾತಾಳೇಶ್ವರ ಅಂದರೆ ನಾವು ನೀವು ನೋಡೋದ್ರಿಂದ ಸಾಮಾನ್ಯವಾಗಿ ಕಪ್ಪು, ಈ ಲಿಂಗವನ್ನು ಬ್ರೌನ್ ಕಲರ್ ಇದೆ. ನಿಮ್ಮಲ್ಲಿ ಆಕಸ್ಮಿಕ ಸರ್ಪದೋಷ, ನಾಗದೋಷ ಏನಾದ್ರು ಇದ್ದ ಪಕ್ಷದಲ್ಲಿ ಆ ಲಿಂಗವನ್ನು ದರ್ಶನ ಮಾಡಿದ್ರೆ ಆಗಲ್ಲ. ಅವೆಲ್ಲ ಇಲ್ಲಿ ಈ ಕಡೆ ಹೋಗೋ ಮುಂದೆ ತಗೊಂಡು ಹೋಗೋಣ. ನೀರಿಲ್ಲ ಈಗ. ಫಸ್ಟ್ ಆ ದೇವಸ್ಥಾನಕ್ಕೆ ಬಂದಿದ್ವಿ, ಪಾತಾಳೇಶ್ವರ ಸ್ವಾಮಿ. ತಲಕಾಡಿನಲ್ಲಿರೋ ಕಾವೇರಿ ನದಿ. ತಲಕಾಡಿನ ಪಂಚಲಿಂಗಗಳೊಳಗ ಇದು 4ನೇ ಗುಡಿ. ಇದ್ರ ಹೆಸರು ಹರ್ಕೇಶ್ವರ, ವಿಶ್ವನಾಥೇಶ್ವರ, ನೀಲಕಂಠೇಶ್ವರ, ಚಂದ್ರಮೌಳೇಶ್ವರ, ಮಹೇಶ್ವರ, ಅರ್ಕೇಶ್ವರ ದೇವಸ್ಥಾನ. ಗರ್ಭಗುಡಿ ಬಾಗಿಲು ಕ್ಲೋಸ್ ಇತ್ತು, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನಾವು ಬಂದಿದ್ದೀವಿ 5ನೇ ಗುಡಿಯಾದಂಥ ಮಲ್ಲಿಕಾರ್ಜುನೇಶ್ವರ, ವಿಜಯಪುರದಲ್ಲಿರುವ ಮಲ್ಲಿಕಾರ್ಜುನೇಶ್ವರ. ಬೆಟ್ಟದ ಮೇಲೆ ತುಂಬ ಸುಂದರವಾಗಿರುವ ದೇವಾಲಯ.
ನಾವು ಬೆಟ್ಟದ ಮೇಲಿಂದ ತಲಕಾಡಿನಲ್ಲಿರುವಂತಹ ಕಾವೇರಿ ನದಿ ಐತಲ್ಲ ಅದನ್ನು ಚೆನ್ನಾಗಿ ವೀಕ್ಷಣೆ ಮಾಡ್ಬೋದು. ತಲಕಾಡು ನೋಡಿಕೊಂಡು ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಈ ವಿಡಿಯೋದಾಗ ನೀವು ಕೂಡ ತಲಕಾಡಿನ ಹಿಸ್ಟ್ರಿಯನ್ನು ತಿಳ್ಕೊಂಡು ಮೈಸೂರಿನ ರಾಜವಂಶರಿಗೆ ಮಕ್ಕಳು ಯಾಕಾಗಲ್ಲ ಅಂತ ಕೂಡ ತಿಳ್ಕೊಂಡು ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಹಾಗಾದರೆ ಇನ್ನೂ ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ.